ಲೋಕಾಯುಕ್ತ ಯಾರ ಅಂಡರಲ್ಲಿ ಬರುತ್ತೆ, ಯಾರ ಅಡಿಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಅಡಿಯಲ್ಲಿ. ರಾಜ್ಯ ಸರ್ಕಾರದ ಮುಖ್ಯಸ್ಥರು ಯಾರು? ಸಿದ್ದರಾಮಯ್ಯನವರು. ಸೊ ಆರೋಪಿ ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯನವರ ಅಡಿಯಲ್ಲಿ ಬರುವಂಥ ಸಂಸ್ಥೆ ತನಿಖೆ ನಡೆಸುತ್ತೆ ಅಂತ ಹೇಳಿದ್ರೆ ಇದು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುತ್ತೆ ಅಂತ ಏನು ಗ್ಯಾರಂಟಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಪ್ರಶ್ನೆಯನ್ನು ಕೇಳಿದ್ರು, ಒಂದು ವಾದವನ್ನು ಮುಂದೆ ಇಟ್ಟಿರುವಂಥದ್ದು. ಹೀಗಾಗಿ ನನಗೆ ಈ ಲೋಕಾಯುಕ್ತ ತನಿಖೆ ಮೇಲೆ ನಂಬಿಕೆ ಇಲ್ಲ, ಹೀಗಾಗಿ CBIಗೆ ಈ ಪ್ರಕರಣವನ್ನು ಕೊಡಬೇಕು ಅಂತ ಹೇಳಿ ಮನವಿಗಳನ್ನು ಮಾಡಿಕೊಂಡು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಕೋರ್ಟಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯಿತು. ಯಾವ ಕಾರಣಕ್ಕಾಗಿ CBI ತನಿಖೆಗೆ ವಹಿಸಬೇಕು ಅಂತ ಹೇಳಿ ವಾದವನ್ನು ಮಂಡನೆ ಮಾಡಿದರು. ಜನವರಿ 27ನೇ ತಾರೀಕು ವಾದ ಕಂಪ್ಲೀಟ್ ಆಗಿದೆ, ವಿಚಾರಣೆ ಕಂಪ್ಲೀಟ್ ಆಗಿರುವಂಥದ್ದು. ವಿಚಾರಣೆ ಕಂಪ್ಲೀಟ್ ಆಯಿತು. ಧಾರವಾಡದ ಹೈಕೋರ್ಟ್ ಆದೇಶವನ್ನು ಕಾಯ್ದಿರಿಸಿತ್ತು ಇವತ್ತಿಗೆ. ಇವತ್ತು ತೀರ್ಪು ಪ್ರಕಟವಾಗುತ್ತೆ. ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟವಾಗುವಂಥದ್ದು. ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ ನ್ಯಾಯಮೂರ್ತಿಗಳು. ಆರಂಭದಲ್ಲೇ BSY ಪ್ರಕರಣದಲ್ಲಿ ಜಡ್ಜ್ಮೆಂಟ್ ಇರುವಂಥದ್ದು, ಅಂದರೆ BS ಯಡಿಯೂರಪ್ಪನವರ ಕೇಸ್ನಲ್ಲೂ ಕೂಡ ಇವತ್ತು ಮಹತ್ವದ ತೀರ್ಮಾನ ಆಗುವ ಸಾಧ್ಯತೆ ಇರುವಂಥದ್ದು. ಧಾರವಾಡ ಹೈಕೋರ್ಟ್ ಪೀಠದಿಂದ ಕೆಲವೇ ಹೊತ್ತಲ್ಲಿ ಆದೇಶ ಪ್ರಕಟವಾಗುತ್ತೆ. ಕೋರ್ಟ್ನ ಹಾಲ್ಗೆ ಆಗಮಿಸಿದ್ದಾರೆ ನ್ಯಾಯಮೂರ್ತಿಗಳು. ಆರಂಭದಲ್ಲಿ ಈಗ BS ಯಡಿಯೂರಪ್ಪನವರ ಕೇಸು, ಪೋಕ್ಸೋ ಪ್ರಕರಣ, BS ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣದ ಜಡ್ಜ್ಮೆಂಟ್ ಬರುತ್ತೆ. ಕೆಲ ಹೊತ್ತಲ್ಲೇ ತೀರ್ಪನ್ನು ಬರೆಯುವ ನ್ಯಾಯಮೂರ್ತಿಗಳು ತೀರ್ಪನ್ನು ಬರೆಸ್ತಾರೆ. ಇನ್ನೇನು ಕೆಲವೇ ಹೊತ್ತಷ್ಟೇ ಧಾರವಾಡ ಹೈಕೋರ್ಟ್ ಪೀಠದಿಂದ ಆದೇಶ ಹೊರಬರುತ್ತೆ. ಈಗ ನೋಡಿ, ಒಂದು ಕಡೆ CM ಹಾಲಿ ಮುಖ್ಯಮಂತ್ರಿ ಮಾಜಿ CM BS ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್ ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು. ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿದೆ ಹೈಕೋರ್ಟ್. ಬಿಗ್ ರಿಲೀಫ್ ಇದು ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಪೋಕ್ಸೋ ಪ್ರಕರಣದಲ್ಲಿ BS ಯಡಿಯೂರಪ್ಪನವರು ಬಚಾವ್ ಆಗಿದ್ದಾರೆ. ಮಾಜಿ CM BS ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪೋಕ್ಸೋ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿದೆ ಹೈಕೋರ್ಟ್. ಅಲ್ಲಿಗೆ ದೊಡ್ಡ ರಿಲೀಫ್ ಸಿಕ್ಕಿರುವಂಥದ್ದು BS ಯಡಿಯೂರಪ್ಪನವರಿಗೆ. ಬಚಾವ್ ಆಗಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ. ಏನಪ್ಪ ಈ ಪ್ರಕರಣ, ಏನು ಎತ್ತ ಅಂತ ಹೇಳೋದಾದ್ರೆ, ಮುಖ್ಯವಾಗಿ ಬಂಧನದಿಂದ ಪಾರಾಗಿದ್ದಾರೆ BS ಯಡಿಯೂರಪ್ಪ. ಬಂಧನದಿಂದ ಪಾರು ಯಾಕೆ ಅಂತ ಹೇಳಿದ್ರೆ, ಪೋಕ್ಸೋ ಪ್ರಕರಣದ ಅಡಿ ಕೇಸ್ ದಾಖಲಾದ್ರೆ ವ್ಯಕ್ತಿ ಅರೆಸ್ಟ್ ಆಗಬೇಕಿತ್ತು. ಬಟ್ ಯಡಿಯೂರಪ್ಪನವರಿಗೆ ಒಂದು ರಿಲೀಫ್ ಅನ್ನು ಕೊಟ್ಟಿತ್ತು, ಜಾಮೀನನ್ನು ಕೊಟ್ಟು ಬಂಧನದಿಂದ ಒಂದು ರಿಲೀಫ್ ಅಂತ ಕೊಟ್ಟಿತ್ತು. ಆದರೆ ಈ ಕೇಸನ್ನೇ ರದ್ದು ಮಾಡಬೇಕು ಅಂತ ಹೇಳಿ BS ಯಡಿಯೂರಪ್ಪನವರು ಕೋರ್ಟ್ಗೆ ಹೋಗಿದ್ರು. ಈ ಪೋಕ್ಸೋ ಪ್ರಕರಣವನ್ನು ರದ್ದು ಮಾಡಬೇಕಂತ ಕೋರ್ಟ್ಗೆ ಹೋಗಿದ್ರು. ಆ ಅರ್ಜಿಯ ವಿಚಾರಣೆ ಕಂಪ್ಲೀಟ್ ಆಗಿತ್ತು. ಇವತ್ತು ತೀರ್ಪು ಬರಬೇಕಾಗಿತ್ತು. ಸೊ ಈಗ ತೀರ್ಪು ಬಂದಿದೆ. BS ಯಡಿಯೂರಪ್ಪನವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಬಂಧನದಿಂದ ಪಾರಾಗಿದ್ದಾರೆ BS ಯಡಿಯೂರಪ್ಪನವರು. ಸದಾಶಿವನಗರದ ಪೊಲೀಸ್ ಠಾಣೆಯಲ್ಲಿ BS ಯಡಿಯೂರಪ್ಪನವರ ವಿರುದ್ಧ ಒಂದು ದಾಖಲಾಗುತ್ತೆ. ಅಪ್ರಾಪ್ತ ಬಾಲಿಕೆಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಯುವತಿಯ ತಾಯಿ ಸದಾಶಿವನಗರದ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟಿದ್ದರು. ಆ ದೂರು ದಾಖಲಾಗ್ತಾ ಇದ್ದಂತೆ BS ಯಡಿಯೂರಪ್ಪನವರಿಗೆ ಬಂಧನದ ಭೀತಿ ಶುರುವಾಗಿತ್ತು. ಕಾರಣ ಪೋಕ್ಸೋ ಪ್ರಕರಣ, ಇದು ಸಾಮಾನ್ಯ ಪ್ರಕರಣ ಅಲ್ಲ. ಈಗ ಆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಣೆ ಕೂಡ ಆಗಿರುವಂಥದ್ದು. ಕೇಸನ್ನು ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕಿದ್ರು BS ಯಡಿಯೂರಪ್ಪನವರು. ಹೈಕೋರ್ಟ್ನಿಂದ ಈಗ BS ಯಡಿಯೂರಪ್ಪನವರಿಗೆ ತಾತ್ಕಾಲಿಕ ರಿಲೀಫ್, ಇದು ಶಾಶ್ವತ ಅಲ್ಲ, ತಾತ್ಕಾಲಿಕ ಜಾಮೀನು ಸಿಕ್ಕಿದೆ ಅಷ್ಟೇ. ನಾಗಪ್ರಸನ್ನ ಪೀಠದಿಂದ ಜಾಮೀನು ಸಿಕ್ಕಿದೆ. BS ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು, ವಿಚಾರಣೆ ಕೂಡ ನಡೆದಿತ್ತು. ಅವರನ್ನು ಬಂಧನ ಮಾಡ್ತಾರೆ ಅಥವಾ ಬಂಧಿಸ್ತಾರೆ ಅನ್ನುವ ವಿಚಾರ ಇತ್ತು. ಆದರೆ ಅವರ ವಯಸ್ಸಿನ ಕಾರಣಕ್ಕಾಗಿ ಜೊತೆಗೆ ಆರೋಗ್ಯದ ಕಾರಣಕ್ಕಾಗಿ ಕೋರ್ಟ್ ಒಂದು ರಿಲೀಫ್ ಅನ್ನು ಕೊಟ್ಟಿತ್ತು, ಅರೆಸ್ಟ್ನಿಂದ ರಿಲೀಫ್ ಅನ್ನು ಕೊಟ್ಟಿತ್ತು. ಆದರೆ BS ಯಡಿಯೂರಪ್ಪನವರು ಒಂದು ಅರ್ಜಿಯನ್ನು ಹಾಕ್ಕೊಂಡ್ರು ಹೈಕೋರ್ಟ್ಗೆ. ಈ ಕೇಸ್ ಇದೆಯಲ್ವಾ, ಇದು ಸುಳ್ಳು ಕೇಸ್, ಇದು ಷಡ್ಯಂತ್ರದ ಕೇಸ್ ಇದು ಅಂತ ಹೇಳಿ BS ಯಡಿಯೂರಪ್ಪನವರು ಕೂಡ ಒಂದು ಕೇಸನ್ನು ರದ್ದು ಮಾಡಬೇಕಂತ ಅರ್ಜಿಯನ್ನು ಹಾಕ್ಕೊಂಡ್ರು. ಈ ಅರ್ಜಿಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಕೂಡ ಕಂಪ್ಲೀಟ್ ಆಗಿತ್ತು. ಸೊ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿದರು ನಾಗಪ್ರಸನ್ನ ಅವರು. ನ್ಯಾಯಮೂರ್ತಿಯಾಗಿರುವಂಥ ನಾಗಪ್ರಸನ್ನ ಅವರು ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿದ್ರು. ಈಗ ತೀರ್ಪು ಪ್ರಕಟವಾಗಿದೆ. BS ಯಡಿಯೂರಪ್ಪನವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ನಿರೀಕ್ಷಣಾ ಜಾಮೀನು ಅಂತ ಹೇಳಿದ್ರೆ ತಾತ್ಕಾಲಿಕವಾಗಿ ರಿಲೀಫ್, ಜೊತೆಗೆ ಬಂಧನದಿಂದ ಮುಕ್ತಿ ಅಂತ. ಬಂಧನದಿಂದ ಯಾಕೆ ಮುಕ್ತಿ ಅಂತ ಹೇಳಿದ್ರೆ,
ನಮಗೆ ತುಂಬ ನಿದರ್ಶನಗಳಿರುವಂಥದ್ದು ನಮ್ಮ ಕಣ್ಣ ಮುಂದೆ. ಮುರುಘಾಶ್ರೀ ಪ್ರಕರಣದಲ್ಲಿ ಏನಾಯಿತು? ಮುರುಘಾಶ್ರೀ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಯಿತು. ಪೋಕ್ಸೋ ಕಾಯ್ದೆ ಏನು ಹೇಳುತ್ತೆ? ಎಸ್, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಸಿಬಿಐ ತನಿಖೆ ದವಡೆಯಿಂದ ಪಾರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೂಡಾ ಕೇಸ್ನಲ್ಲಿ ಸಿಬಿಐ ತನಿಖೆ ಕೇಳಿದ್ದಂಥ ಅರ್ಜಿ ವಜಾ ಆಗಿದೆ. ಧಾರವಾಡ ಹೈಕೋರ್ಟ್ ಪೀಠದಿಂದ ಆದೇಶ ಬಂದಿದೆ. ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ತೀರ್ಪು ಬಂದಿರುವಂಥದ್ದು. ಸಿಬಿಐ ತನಿಖೆಗೆ ಕೋರಿದ್ದಂತಹ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ವಜಾ ಆಗಿದೆ. ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಇವತ್ತು ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಶುಭ ಶುಕ್ರವಾರ ಆಗಿದೆ ಮಾಜಿ ಹಾಲಿ ಸಿಎಂಗಳಿಗೆ. ಮೂಡಾ ಕೇಸ್ನಲ್ಲಿ ಸಿಬಿಐ ತನಿಖೆಗೆ ಕೇಳಿದಂಥ ಅರ್ಜಿ ವಜಾ ಆಗಿದೆ. ಧಾರವಾಡ ಹೈಕೋರ್ಟ್ ಪೀಠದಿಂದ ಆದೇಶ ಹೊರಬಿದ್ದಿದೆ. ಅಲ್ಲಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಬೆಳಗ್ಗೆಯಿಂದ ಇದ್ದಂತಹ ಸಿಬಿಐ ಟೆನ್ಷನ್ ದೂರವಾಗಿದೆ. ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ವಜಾದಿಂದಾಗಿ ಒಂದು ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಮೊದಲ ರಿಲೀಫ್ ಅಂತ ಹೇಳ್ಬೋದು. ಮೊದಲ ರಿಲೀಫ್, ಒಂದು ನೆಮ್ಮದಿಯ ರಿಲೀಫ್, ನೆಮ್ಮದಿಯ ನಿಟ್ಟಿಸಿರು ಬಿಡುವಂತ ತೀರ್ಪು ಬಂದಿರುವಂಥದ್ದು. ಕಾರಣ ಇಷ್ಟೇ, ಮೂಡಾ ಹಗರಣ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿ ಬಂದ ಬಳಿಕ ಕೋರ್ಟ್ನಲ್ಲಿ ಕಾನೂನಾತ್ಮಕ ಹೋರಾಟದಲ್ಲಿ ಸಿದ್ದರಾಮಯ್ಯನವರಿಗೆ ಪದೇ ಪದೇ ಹಿನ್ನಡೆ ಆಗ್ತಾ ಇತ್ತು. ಈ ಹಿಂದೆ ರಾಜ್ಯಪಾಲರ ಅಂಗಳದಲ್ಲಿದ್ದಂತಹ ಪ್ರಾಸಿಕ್ಯೂಷನ್ನ ಅನುಮತಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಯಿತು. ರಾಜ್ಯದಾದ್ಯಂತ ಹೋರಾಟವನ್ನು ನಡೆಸಿದ್ರು. ಕೋರ್ಟ್ ಕೂಡ ರಾಜ್ಯಪಾಲರ ನಡೆಯನ್ನ ಎತ್ತಿ ಹಿಡಿಯಿತು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತು. ಅಲ್ಲಿಗೆ ಸಿದ್ದರಾಮಯ್ಯನವರಿಗೆ ಮೂಡಾ ಕೇಸ್ನಲ್ಲಿ ಹಿನ್ನಡೆ ಆಯ್ತಾ? ಅದಾದ ಬಳಿಕ ಇಡಿ ಎಂಟ್ರಿ ಆಯಿತು. ಇಡಿ ಎಂಟ್ರಿ ಆದ ಬಳಿಕ ತನಿಖೆಯನ್ನ ಆರಂಭಿಸಿತು. ಇದರ ನಡುವೆ ಪಾರ್ವತಿಯವರಿಗೆ ನೋಟಿಸ್ ಅನ್ನ ಕೊಡ್ತು, ಹಿನ್ನಡೆ ಆಯಿತು ಸಿದ್ದರಾಮಯ್ಯನವರಿಗೆ. ಈಗ ಮೊದಲ ಬಾರಿಗೆ ಸಿದ್ದರಾಮಯ್ಯನವರಿಗೆ ಮೂಡಾ ಕೇಸ್ನಲ್ಲಿ ಒಂದಿಷ್ಟು ಖುಷಿ ಸಿಕ್ಕಿದೆ. ಸಿಬಿಐ ತನಿಖೆಯಿಂದ ಬಚಾವ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿ ವಜಾ ಆಗಿದೆ. ಸಿಬಿಐ ತನಿಖೆಗೆ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈಗ ಹೈಕೋರ್ಟ್ ಆ ಅರ್ಜಿಯನ್ನ ವಜಾಗೊಳಿಸಿದೆ. ಅಲ್ಲಿಗೆ ಸಿಬಿಐ ತನಿಖೆಯಿಂದ ಪಾರಾಗಿದ್ದಾರೆ ಸಿದ್ದರಾಮಯ್ಯನವರು. ಲೋಕಾಯುಕ್ತ ತನಿಖೆಯನ್ನ ನಡೆಸ್ತಾ ಇದೆ. ಲೋಕಾಯುಕ್ತ ತನಿಖೆಯನ್ನ ಬೇಡ ಅಂತ ಹೇಳಿ ಅದರ ಮೇಲೆ ವಿಶ್ವಾಸ ಇಲ್ಲ. ಹೀಗಾಗಿ ಸಿಬಿಐಗೆ ಈ ತನಿಖೆಯನ್ನ, ಈ ಪ್ರಕರಣವನ್ನ ಕೊಡಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಈಗ ಆ ಅರ್ಜಿಯನ್ನು ಕೂಡ ಹೈಕೋರ್ಟ್ ವಜಾಗೊಳಿಸಿದೆ. ಅಲ್ಲಿಗೆ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಕಾನೂನಾತ್ಮಕ ಹೋರಾಟದಲ್ಲಿ ಗೆಲುವು ಸಿಕ್ಕಿದೆ ಅಂತ ಹೇಳ್ಬೋದು. ಜೊತೆಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಒಂದು ವೇಳೆ ಏನಾದ್ರೂ ಸಿಬಿಐ ತನಿಖೆಗೆ ಕೋರ್ಟ್ ಆದೇಶವನ್ನ ಕೊಟ್ಟಿದ್ರೆ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇತ್ತು. ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ದೊಡ್ಡ ಡ್ಯಾಮೇಜ್ ಉಂಟು ಮಾಡ್ತಾ ಇತ್ತು. ಬಿಜೆಪಿಗೆ ರಾಷ್ಟ್ರವ್ಯಾಪ್ತಿ ದೊಡ್ಡ ಅಸ್ತ್ರವಾಗ್ತಾ ಇತ್ತು. ರಾಜಕೀಯವಾಗಿ ಸಿದ್ದರಾಮಯ್ಯನಿಗೆ ದೊಡ್ಡ ಸೆಟ್ ಬ್ಯಾಕ್ ಆಗ್ತಾ ಇತ್ತು. ಬಟ್ ಈ ಎಲ್ಲಾ ಸಂಕಷ್ಟದಿಂದ ಪಾರಾಗಿದ್ದಾರೆ.